ಸೊ ಈಗ ನಾವು ಹೊಂಟೇವಿ ಪೂರಾಕೊಂತೀವಿ ನಾವು ಉದ್ದಾಡಿ ಬಿಚ್ಚೇವಿ. ಅದನ್ನು ಹೆಂಗೆ ತೆಗೆದು ನಮಗೆ ಓದೈತಿ. ಇವತ್ತು ಫೈನಲಿ 7th ಮೇಗ ಏನೈತಿ ನಮ್ಮ ಬೈಕಿನ ಕೆಲಸ ಸ್ಟಾರ್ಟ್ ಆಗೋದೈತಿ. ಬಟ್ ಅದಕ್ಕಿಂತ ಮುಂಚೆ ಇವತ್ತಿನ ಏನೈತಿ ನೀವು ಎಲ್ಲರೂ ಏನೈತಿ ಹೋಗಿ ವೋಟ್ ಮಾಡಿರಿ ಅಂತಂದು ಅನ್ಕೊಂಡಾನೆ. ಸೊ ಇದು ವೋಟಿಂಗಿದ್ದು ನೆಕ್ಸ್ಟ್ ಡೇ 8th ಬರ್ತದೆ ವಿಡಿಯೋ. ಸೊ ವೋಟ್ ಏನೈತಿ ಎಲ್ಲರೂ ಮಾಡಿರಲ್ಲ, ಅವ್ರ ಏನಿದನ್ನು ಸೆಲ್ಫಿ ಅಂತೂ ಹಾಕಿರ್ತೀರಿ ಹಿಂಗೆ ಫಿಂಗರಿಗೆ ಇದು ಮಾಡಿ. ನಮ್ದು ಏನೈತಿ ಇವತ್ತು ಫಸ್ಟು ಬೈಕಿನ ಕೆಲಸ ಮಾಡಿಸೋದೈತಿ. ಆಮೇಲೆ ಫುಲ್ ಫ್ಯಾಮಿಲಿ ಕರ್ಕೊಂಡು ವೋಟಿಂಗಿಂದ ಮುಗಿಸ್ಕೊಂಬಂದ್ಮೇಲೆ ಅದಾದ್ಮೇಲೆ PPF ಕೆಲಸಕ್ಕೆ ಕರೆದಾರ ಗಾಡಿದ. ಅದು ಎಲ್ಲಿ ಬರ್ತೈತಿ ಪ್ರೋಗ್ರೆಸ್ ನೋಡೋದಂತ, ಯಾವ್ದಾವ್ದು ಎಷ್ಟೆಷ್ಟು ಟೈಮ್ ಆಕೈತಿ ನೋಡೋದಂತ, ಬೈಕ್ ಎಷ್ಟಿಗೆ ಸಿಗ್ತೈತೆ ಫಸ್ಟ್. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ನಾನು ಅನ್ಕೊತೀನಿ ಎಲ್ಲರೂ ಮಸ್ತ್ ಮಜಾ ಮಾಡತ್ತೀರಿ, ಜೀವನದಾಗ ಗಿಚ್ಚದಿರಿ ಅಂಥೇಳಿ. ಸೊ ಇವತ್ತೈತಿ 7th ಮೇ. ನಾವೀಗ ಹೊಂಟೇವಿ ವೋಟ್ ಹಾಕಾಕ. ಯಾರಿಗೆ ಏನು ಗೊತ್ತೈತೆ ನಾವು ಯಾರಿಗೆ ವೋಟ್ ಹಾಕ್ತೀವಿ. ಬೈ ನಾಳೆ ಬೇಡ ಬೈ ಇಲ್ಲಿ ಬೈ ವಿಡಿಯೋದಾಗ ಯಾರು ಬಂದಿದ್ರು ಬೈ. ಇಕ್ಕಿ ಹೊರಗೆ ಹೋಗಕ್ಕೆ ನಿಂತಾಳ, ಅವ್ರ ಮಮ್ಮಿ ಹೊರಗೆ ಹೋಗ್ಯಾಳ ಅಂತ ಹೇಳಿ. ಸೊ ಈಗ ನಾವು ಹೊಂಟೇವಿ ಸೊ ಬೆಳಗ್ಗೆ ಎದ್ದೇನೈತಿ ಪೂರಾ ಪ್ಲ್ಯಾನ್ ಮಾಡಿದ್ದೆ. ರೋಹಿತ್ ಅವರ ಗ್ಯಾರೇಜಿಗೆ ಹೋಗಿ ಸಾಮಾನ್ಯದ ಇಟ್ಟು ಬಂದಿದ್ದೆ. ನಿನ್ನೆ ಬೆಳಗ್ಗೆ ಹೋಗಿ ಗಾಡಿನ ತೊಗೊಂಡೋಗಿದ್ದೆ. ಅವ್ರದ್ದು ಲೇಬರ್ ಇವತ್ತು ಸ್ವಲ್ಪ ಕೈ ಕೊಟ್ಟಾರ ಅಂಥೇಳಿ ನಾಳೆ ಮಾಡ್ತೇನೆ ಅಂತ ಹೇಳ್ಯಾರ. ಸೊ ಈಗ ಫಸ್ಟ್ ಏನೈತಿ, ಈಗ ವೋಟಿಂಗಿನ ಕೆಲಸ ಮುಗಿಸ್ಕೊಳ್ಳೋಣ. ಟೈಮ್ ಆಗೈತಿ 11:45. ಈಗ ಇಲ್ಲೇನು ಬ್ಲಾಗ್ ಮಾಡಕ್ಕೆ ಕೊಡೋಲ್ಲ, ಫಸ್ಟ್ ದಿನ ಜಾಗ ಖಾಲಿ ಮಾಡೋಣ ಅಂತ ಮನೆ ಹತ್ರ. PPF ಏನೈತಿ ಕೆಲಸಕ್ಕೆ ವೋಟಿಂಗಿಂದ ಮುಗಿದ್ಮೇಲೆ ಸಿಗೋಣಂತ, ಅಲ್ಲಿ ಸಿಗೋಣಂತ ಬೈಕ್ ತೊಗೊಂಡ. ಎಲ್ಲಿ ಮಾಡ್ಸತ್ತೇನೆ, ಏನು ಮಾಡ್ಸತ್ತೇನೆ ಎಲ್ಲ ಡೀಟೇಲ್ಸ್ ಹೇಳ್ತೇನೆ. ತಮ್ಮನೆಲ್ಲ ನೋಡಿ ಅಂತೂ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ. ನೋಡ್ರಿಪ್ಪ, ನಮ್ಮ ಸ್ಕೂಲಿಗೆ ಬಂದೇವೆ, ಜೆಂಟ್ ಸ್ಕೂಲಿಗೆ. ಇಲ್ಲಿ ನಮ್ಮ ಅಕ್ಷಯ್ ಇಲ್ಲಿ 6 ಬ್ರದರ್ ಸಿಕ್ಕಾರ ನಮಗೆ. ಈಗ ನಮ್ಮದು ಸ್ಕೂಲಿಂದ ಹೊರಗೆ ಏನೈತಿ ಇಲ್ಲಿ ಚೆಕ್ ಮಾಡ್ಸಕ್ಕೆ ಹೊಂಟೇವಿ. ಸೊ ಬಂದೈತೆ ನಮ್ದು ವಾರ್ಡ್ ನಂಬರ್ ಅದು ದಿನ ಹಾಕಿ ಕಳಿಸ್ಯಾರ. ಆನಂದನಗರ್ ಕಡೆ ಐತಿ ವಿಘ್ನೇಶ್ವರ್ ಸ್ಕೂಲ್ ಅಂತ. 20 minutes later. ವೋಟ್ ಹಾಕಿದ್ದಾಗೈತಿ. ಒಂದು 10 ನಿಮಿಷ ಆಯ್ತು. ಒಂದು 8-10 ಮಂದಿ ಇದನ್ನು ಮಾಡೋ ಮಟ ಈಕಿದೀಗ ವಿದ್ಯಾನಗರನೇ ಬಂದೈತಂತ. ಗುಡ್ಯಾಗ ಕುಂದ್ರಿಸಿದ್ದೆ ಈಕಿನ. ಇಲ್ಲಿ ಕುಂತಾರ ನೋಡ್ರಿ ಗುಡ್ಯಾಗ ಮಸ್ತ್ ಬಂದ. ಅವ ಮಗಳು ಈಕಿ ಫ್ರಾಕ್ ಹಾಕೊಂಡು ಓಡಾಡ್ತಾಳೆ ಇವತ್ತು. ಹೇ ಫ್ರಾಕ್ ಬೇಬಿ, ಏ ಫ್ರಾಕ್ ಬೇಬಿ ವಾಕ್ ಮಾಡ್ತೇವೆ ಪಾಪ. ಸ್ಟ್ಯಾಂಡ್ ಅಪ್, ಸ್ಟ್ಯಾಂಡ್ ಅಪ್, ಶಿರೋ ಸ್ಟ್ಯಾಂಡ್ ಅಪ್. ಚಿನ್ನೋ ಇಷ್ಟೆಲ್ಲ ಎಷ್ಟು ಬಂದೈತೆ ನೋಡಿ ಈಕೆ. ನಂದು ಮುಗೀತು. ಈಕಿದು ವಿಘ್ನೇಶ್ವರ ಸ್ಕೂಲ್ ವಿದ್ಯಾನಗರ್ನಾಗ. ಈಗ ಆನಂದನಗರ್ಲಿದ್ರೆ ವಿದ್ಯಾನಗರಕ್ಕೆ ಹೋಗ್ಬೇಕು. ಇದೊಂದು ಎಕ್ಸ್ಟ್ರಾ ಹತ್ತೀಗ ಈಕಿ ಒಳ್ಳೆ ಆದರೂ ಎಳ್ಕೊಂಡು ಹೊಂಟೆ ಈಕಿಗೆ ಇವತ್ತು. ಯಾಕೆ ಎದಕ್ಕಾಗತ್ತಿಲ್ಲ, ಬಿಸಿಲು ಭಾಳ ಐತಿ ನೋಡ್ರಿ. ರೀಸನ್ ನೋಡ್ರಿ, ಬಿಸಿಲು ಭಾಳ ಐತಿ. ನೋಡ್ರಿ ಹೋಗೋ ನೋಡ್ರಿ. 2 hours later. ಫೈನಲಿ ನಾವು ಹೊಂಟೇವಿ ಈಗ ಶಶಾಂಕ್ ಅವ್ರದ್ದು ಶಾಪಿಗೆ. ಕಾರ್ ಟೇಕರ್ಸ್ ಅಂತ ಐತಿ. ರಂಜಿತ್ ಅವ್ರದ್ದು ಎಲ್ಲ ಅಲ್ಲೇ ಮಾಡಿಸ್ತಾರೆ. ಅವ್ರ ರೆಫರೆನ್ಸ್ಲೇನ ಚಲೋ ಅನ್ನಿಸ್ತು. ಅವ್ರೇನು ಎಕ್ಸ್ಪ್ಲೇನ್ ಮಾಡಿದ್ರು ಹಿಂಗೆ ಅಂತೇಳಿ. ಸೊ ಈಗ ಹೋಗಿ ಫಸ್ಟ್ ವಾಶ್ ಗಿಶ್ ಮಾಡಿ ಡಿಟೇಲ್ ಮಾಡಿ ಏನು ಅವ್ರ ಪ್ರೊಸೀಜರ್ ಇರ್ತದೆ ಪೂರಾ ತೋರಿಸ್ತೀನಿ ಅಂತ. PPF ಎದಕ್ಕೆ ಮಾಡ್ಬೇಕು ಏನು ಎಲ್ಲ ಹೇಳ್ತೇನೆ ಒನ್ಸ್ ಪ್ರೊಸೆಸ್ ಪೂರ ಆಗಲಿ. ಸೌಜನ್ಯಂದು ವೋಟಿಂಗ್ ಆದ ಕೂಡಲೇ ಏನೈತಿ ಓಕ್ಸ್ದಾಗ ಹೋಗಿ ಊಟ ಆಯ್ತು ಮಸ್ತ್. ಊಟ ಏನು ಆರ್ಡ್ರ್ ಮಾಡಿದ್ವಿ, ಭಾಳ ತಂದು ಪಾರ್ಸಲ್ ತೊಗೊಂಡು ಬಂದ್ವಿ. ಮತ್ತು ಮನೆಗೆ ಬಿಸಿಲು ಏನು ಹಚ್ಚು ನಿಂತು ಹೊಡಾದೈತಿ 40 ಡಿಗ್ರಿದು. ಏನು ಕಮ್ಮಿ ಆಗೋಲ್ದು. ಇದೊಂದು ವೀಕ್ ಐತಂತ, ಇದೊಂದು ವಾರ ಏನು ಬಿಸಿಲು ಬೀಳ್ದೈತಿ, ಬಿದ್ದು ಹೋಗ್ಲಿದ. ಕಾರ್ ಟೇಕರ್ಸ್ ಬಂದುಬಿಟ್ಟು ಲಿಂಗರಾಜನಗರದ ಇದೇನು ಬ್ರಿಡ್ಜ್ ಐತಿ, ಇದನ್ನು ಕ್ರಾಸ್ ಮಾಡುತ್ತಲೇ ಅಪೋಲೋ ಮೆಡಿಕಲ್ ಶಾಪ್ ಬಾಜುನ ಐತಿ. ಇಲ್ಲೇ ಡಿಟೇಲಿಂಗ್ಸ್ ಕಾರಿಂದಿರಲಿ ಬೈಕಿಂದಿರಲಿ ವೀಲ್ ಅಲೈನ್ಮೆಂಟ ಅದು ಇದೆಲ್ಲ ಮಾಡ್ತಾರೆ. ಸೊ ಇದೇನು ಪಾರ್ಟ್ ಐತಿ ಇದು. ಮತ್ತು ಹೆಡ್ಲೈಟ್ ಏನೈತಿ ಇದು ಪೂರ ಅಸೆಂಬ್ಲಿನ ಬಿಚ್ಚಬೇಕಂತ ಹೇಳಾಗ್ತಾರೆ. ಯಾಕಂದರೆ ಇದು ಬಿಚ್ಚಲಿಲ್ಲ ಅವ್ರಿಗೆ ಟ್ಯಾಂಕ್ ಮೇಲೆ ಗ್ರಿಪ್ ಸಿಗಂಗಿಲ್ಲ ಅಂತ. ಫೈನಲಿ ಮುಂದಿಂದು ಹೆಡ್ಲೈಟಿಂದ ಏನು ಅಸೆಂಬ್ಲಿ ಇತ್ತು ಪೂರ ಕುಂತು ಏನೇನೋ ಉದ್ದಾಡಿ ಬಿಚ್ಚೇವಿ. ಅದನ್ನು ಹೆಂಗೆ ತೆಗೆದು ನಮಗೆ ಓದೈತಿ. ಮತ್ತು ವೈರಿಂಗ್ ಏನು ಇದನ್ನಿದ್ದು ಇವನ್ನೆಲ್ಲ ಏನೈತಿ ಸ್ವಲ್ಪ
ಕವರ್ ಮಾಡ್ಕೊಂಡು ಪ್ಲಾಸ್ಟಿಕ್ ನೀರು ಹೋಗ್ಲಾರ್ದಂಗ. ಈ ಸಲುವಾಗಿ ಪೂರ ಹಿಂದಿನ ಅಸೆಂಬ್ಲಿನ ಓಪನ್ ಮಾಡಿದೆ. ಲೈಟೆಸ್ಟ್ ಹಿಮಾಲಯನ್ ಇನ್ ಹುಬ್ಳಿ. ಟ್ಯಾಂಕಿಂದ ಶೇಪ್ ಪ್ರಕಾರ ಪೂರ ಇಲ್ಲಿ ಮಟ್ಟ ಮಾಡಿ ಸದ್ಯ ಬಿಟ್ರೆ ಇದು ಮುಂದಿನ ಕಂಟಿನ್ಯೂ ಮಾಡ್ತಾರಂತ. ಮಡ್ಗಾಡ ಓಪನ್ ಮಾಡೇ ಮಾಡಕ್ಕೆ ಹೇಳೇನೆ, ಯಾಕಂದ್ರೆ ಇದು ಮೂಮೆಂಟ್ ಭಾಳ ಟೈಟ್ ಇದ್ದಾಗ ಅವರಿಗೆ ಲೆವರೇಜ್ ಬೇಕಂತ. ಸ್ಟಿಕ್ಕರ್ ಅದೇನೇ PPF ಬರ್ದು ಪೂರ ಪ್ರೆಸ್ ಮಾಡೋದು. ಈ ಸೈಡ್ ಈಗ ನೋಡಿದ್ರಿ ಎರಡು ಸೈಡ್ ಅಪ್ಲೈ ಆಗೈತಿ. ಇದನ್ನು ನಡ್ಕಿದ ಸ್ಟ್ರಿಪ್ ಆಮೇಲೆ ಮಾಡ್ತಾರೆ. ಹಿಂದಿನ ಒಂದು ಪಾರ್ಟ್ ಪೂರ ಹೊರಗೆ ತೆಗೆದುಬಿಟ್ಟೇವಿ. ಇದೈತೆ ನೋಡ್ರಿ ಹಿಮಾಲಯನ್ 450 ಚೆಸ್. ಇನ್ನು ಮಟ್ಟ ಯಾರು ತೋರಿಸಿದಂಗಿಲ್ಲ ನಮ್ಗೆ. ಇದ್ರದ್ದು ಸೆಂಟ್ರ್ ಪೀಸ್ ಹಾಕೋರದಾರ ನಾಳೆ ಬೆಳಗ್ಗೆ. ಉಳಿದಿದ್ದ ಇಲ್ಲೇನು ನಿಮ್ದು ಇದು ಕಾಣತೈತಿ, ಈ ಪಾರ್ಟ್ ಇದಾಗೈತಿ. ಮಡ್ಗಾಡ ಮೇಲೆ ಹಚ್ಚಾರ. ಅದನ್ನು ಕಟಿಂಗ್ ಎಲ್ಲ ನಾಳೆ ಮಾಡ್ತಾರೆ, ಹೀಟಿಂಗ್ ಮಾಡಿ. ಇಲ್ಲಿ ಮತ್ತು ಲಿಪ್ಸ್ಟಿಕ್ ಸ್ಪಾಯ್ಲರ್ ಅವ್ರು ಎಂಟ್ರಿ ಹೊಡೆದಾರ. ಈಗ ಇದ್ರದ್ದು ಪ್ರೊಸೆಸ್ ಮುಂದಿನ ನಾಳೆ ನಡಿಪಾ ನಾಳೆ ನೋಡೋಣ. ಸೊ ಟೈಮ್ ಆಗೈತಿ ಈಗ 8:45. ಈಗ ನೋಡಿದ್ರಿ ಬೈಕಿನ ಕೆಲಸ ಏನೈತಿ, ಎಡ್ಜಸ್ಸಿಗೆ ಓಪನ್ ಆಗಬಾರ್ದು ಅಂಥೇಳಿ ಒಂದಿನ ಕ್ಯೂರ್ ಆಗಲಿ. ಎಡ್ಜಸ್ ಏನೈತಿ ನೆಕ್ಸ್ಟ್ ಡೇ ನೀವು ಸೀಲ್ ಮಾಡಿರಿ ಅಂತ ಹೇಳೀನಿ. PPFದ ಕೆಲಸ ಮಸ್ತ್ ನಡೆದೈತಿ. ಜಸ್ಟ್ ಒಂದು ಸಿಂಗಲ್ ಸೆಂಟ್ರ್ ಪೀಸ್ಗೆ ಏನೈತಿ ಸ್ಟ್ರಿಪ್ ಮಾಡಿ ಹಚ್ಚಾತಾರೆ. ಸೊ ದ್ಯಾಟ್ ಏನೈತಿ ಲೆಫ್ಟ್ ಸೈಡಿಗೆ ಏನೋ ಟ್ಯಾಂಕ್ ಡ್ಯಾಮೇಜ್ ಆಯ್ತು ಅಂದ್ರೆ ಪೂರ PPF ಚೇಂಜ್ ಮಾಡೋಬರ್ಲಿ ಲೆಫ್ಟ್ ಸೈಡಿಂದ ಅಷ್ಟೇ ಚೇಂಜ್ ಮಾಡೋಂಗ. ಇದನ್ನು ಪ್ಲ್ಯಾನ್ ಮಾಡಿದ್ದು ಸಿಂಗಲ್ ಪೀಸ್ನಾಗೂ ಮಾಡೋಕ್ಕೆ ಬರ್ತೈತೆ. ಸೊ ನೆಕ್ಸ್ಟ್ ವೀಡಿಯೋದಾಗ ಏನೈತಿ ನಿಮಗೆ ಎಲ್ಲಿ ಬಂತ ಪ್ರೊಸೆಸ್, ಬೈಕ್ ರೆಡಿ ಹೆಂಗಾಗೈತಿ PPF ಆದಮೇಲೆ ಅದನ್ನು ತೋರಿಸೇನಂತ. ಈ ವಿಡಿಯೋ ಇಲ್ಲಿ ಮಟ್ಟ ನೋಡಿದ್ದಕ್ಕೆ ವೆರಿ ಥ್ಯಾಂಕ್ ಯು. ಈಗ ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ ಅಂತ. ಜೈ ಶ್ರೀರಾಮ್.